ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಇದನ್ನ ರಾಜ್ಯ ಸರ್ಕಾರದ ಸಚಿವ ಕೆ.ಎನ್. ರಾಜಣ್ಣ ಅವರೇ ಪ್ರಸ್ತಾಪ ಮಾಡಿ ನನ್ನ ವಿರುದ್ಧ 2 ಬಾರಿ ಹನಿ ಟ್ರ್ಯಾಪ್ ಟ್ರೈ ಮಾಡಲಾಗಿದೆ ಅನ್ನೋ ಹೇಳಿಕೆ. ನಂತರ MLC ರಾಜಣ್ಣ ಅವ್ರ ಪುತ್ರ ಅವರು ನಮ್ಮ ತಂದೆ ಮೇಲೆ ಈ ರೀತಿಯ ಪ್ರಯತ್ನ ಆಗಿದೆ, ನನ್ನ ಮೇಲೆ ಕೂಡ ಈ ರೀತಿ ಪ್ರಯತ್ನ ಆಗಿದೆ ಅನ್ನೋ ಹೇಳಿಕೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಆರೋಪಕ್ಕೆ, ಈ ಒಂದು ಪ್ರಕರಣಕ್ಕೆ ದನಿಗೂಡಿಸಿರ್ತಕ್ಕಂಥದ್ದು. ಅದಲ್ಲದೆ 48 ಜನರ ಪೆನ್ ಡ್ರೈವ್ ಇದೆ, 48 ಜನರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ ರಾಜ್ಯ ದೇಶದ ನಾಯಕರನ್ನ ಅನ್ನೋ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಈಗ ಮೊದಲನೇದಾಗಿ ಸಹಕಾರ ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್, ಕರ್ನಾಟಕ CD ಪೆನ್ ಡ್ರೈವ್ ಕಾರ್ಖಾನೆ, ಇದರ ಹಿಂದಿರ್ತಕ್ಕಂಥ ನಿರ್ದೇಶಕರು ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಹೌದು, ಶಾಸಕರು ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ ಎಂಬ ಆರೋಪ ಕುರಿತು ವಿಧಾನಸಭೆಯಲ್ಲಿಂದು ಗಂಭೀರವಾದಂಥ ಚರ್ಚೆ ನಡೆಯಿತು. ಬೆಳಗ್ಗೆ ಕಲಾಪ ಆರಂಭ ಆದಾಗ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಆರೋಪ ಮಾಡಿದ್ರು. ಈ ಆರೋಪ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸಚಿವ ರಾಜಣ್ಣ, ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಹನಿ ಟ್ರ್ಯಾಪ್ ನಡೀತಿದೆ. ಕರ್ನಾಟಕ CD ಪೆನ್ ಡ್ರೈವ್ ಕಾರ್ಖಾನೆ ಆಗಿದೆ, 48 ಜನರ ಹನಿ ಟ್ರ್ಯಾಪ್ ಮಾಡಲಾಗಿದೆ. CD ಪೆನ್ ಡ್ರೈವ್ ಮಾಡುವಂತ 48 ಜನ ಇದ್ದಾರೆ. ಈ ಸಂಬಂಧ ಗೃಹ ಸಚಿವರಿಗೆ ಲಿಖಿತ ದೂರು ನೀಡುತ್ತೇನೆ. ಗೃಹ ಸಚಿವರು ವಿಶೇಷ ತನಿಖೆ ಮಾಡಿಸ್ಲಿ, ತದನಂತರ ಇದರ ಹಿಂದಿರ್ತಕ್ಕಂಥ ನಿರ್ದೇಶಕರು ಯಾರೆಂಬುದು ಗೊತ್ತಾಗುತ್ತೆ ಅಂತ ರಾಜಣ್ಣ ಹೇಳಿದರು. ಈ ವೇಳೆ ಮಾತನಾಡಿದಂಥ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ, ನನ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದಾರೆ. ಇದಕ್ಕೆ DK ಶಿವಕುಮಾರ್, DK ಸುರೇಶ್ ಕಾರಣ. 15 ವರ್ಷದ ನನ್ನ ಮೊಮ್ಮಕ್ಕಳಿದ್ದಾರೆ. HD ರೇವಣ್ಣ, ರಮೇಶ್ ಜಾರಕಿಹೊಳಿ ಮನೆ ಹಾಳು ಮಾಡಿದ್ದು DK ಶಿವಕುಮಾರ್. ಮಹಾಪಾಪದ ಕೆಲಸ ಮಾಡ್ತಿದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು, ಇಲ್ದಿದ್ರೆ ಎಲ್ಲಾ ಶಾಸಕರ ಜೀವನ ಹಾಳು ಮಾಡ್ತಾರೆ ಅಂತ ಅವ್ರ ಮಧ್ಯ ಮಾತಾಡಿದ್ರು. ಇನ್ನು ರಾಜಣ್ಣ ಮಾತಿಗೆ ಏನಾಯಿತು, ಹನಿ ಟ್ರ್ಯಾಪ್ ನನ್ನ ಮೇಲೆ ಪ್ರಯತ್ನ ಆಯಿತು, 48 ಜನದ್ದು ರಾಜ್ಯ ದೇಶಾದ್ಯಂತ ಆಗಿದೆ, ತನಿಖೆ ಆಗಬೇಕು ಅನ್ನೋ ಹೇಳಿಕೆ ಸಂಬಂಧಪಟ್ಟಂತೆ BJP ಶಾಸಕ ಕಾರ್ಕಳದ ಸುನಿಲ್ ಕುಮಾರ್ ಅವರು ಇದಕ್ಕೆ ಕಡಿವಾಣ ಹಾಕಿ ಅಂತ ಒತ್ತಾಯ ಮಾಡಿದ್ರು. ಮತ್ತೊಂದು ಕಡೆ ಯಾವ ರೀತಿಯ ತನಿಖೆ ನಡೆಸಲಾಗುತ್ತೆ ಎಂಬುದನ್ನು ಬಹಿರಂಗಪಡಿಸಬೇಕು ಅಂತ ಪಟ್ಟು ಹಿಡಿದ್ರು. ವಿಪಕ್ಷ ನಾಯಕ R. ಅಶೋಕ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ರು. ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಜಾಲ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಇದೇ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಹೇಳಿದ್ರು. ಹೌದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಕುರಿತು ಉನ್ನತ ಮಟ್ಟದ ತನಿಖೆ ಆದೇಶ ಮಾಡ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದರು. ಇಂತಹ ಕೆಟ್ಟ ಪ್ರವೃತ್ತಿಗೆ ಕಡಿವಾಣ ಹಾಕುವ ಅಗತ್ಯವಿದೆ ಅಂತ ಅವರು ಪ್ರತಿಪಾದನೆ ಮಾಡಿದ್ರು. ನಮ್ಮ ಸದನಕ್ಕೆ ದೇಶದಲ್ಲಿ ಅತ್ಯುನ್ನತ ಗೌರವ ಇದೆ. ನಮ್ಮ ಸದನ ಹಾಗೂ ಸದಸ್ಯರ ಘನತೆ ಕಾಪಾಡಲು ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಇದೊಂದು ಗಂಭೀರ ವಿಚಾರವಾಗಿದ್ದು ಎಲ್ಲಾ ಪ್ರಕರಣಗಳ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದ್ರು. ಯಾಕಂದ್ರೆ ಸರ್ಕಾರದ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ, ಅವ್ರ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದ್ದಾರೆ ಅನ್ನೋದು, ಮತ್ತು ಇದನ್ನು ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಗೃಹ ಸಚಿವರು, BJPಯವರು ಯಾವ ರೀತಿ ತನಿಖೆ ಮಾಡ್ತೀರಿ ಹೇಳಿ ಅನ್ನೋ ಹೇಳಿಕೆ. ಇನ್ನೊಂದು ಕಡೆ ಈ ಸಂಬಂಧಪಟ್ಟಾಗ ಮಾತನಾಡಿದ್ದಾರೆ, ಹನಿ ಟ್ರ್ಯಾಪ್ ಯತ್ನ ನನಗೂ ಮಾಡವ್ರೆ, ನಮ್ಮ ಅಪ್ಪಂಗೂ ಮಾಡವ್ರೆ ಅನ್ನೋದು ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಅವರ ಹೇಳಿಕೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಏನು ಬಾರಿ ಸದ್ದು ಮಾಡ್ತಿರ್ತಕ್ಕಂಥ ಈ ಹನಿ ಟ್ರ್ಯಾಪ್ ವಿಚಾರ ಗುರುವಾರ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರತಿಧ್ವನಿಸಿತು. ಸ್ವತಃ ಸಹಕಾರಿ ಸಚಿವ ರಾಜಣ್ಣ ಅವರ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿರೋ ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಮೀಡಿಯಾಗಳಿಗೆ ರಿಯಾಕ್ಟ್ ಮಾಡಿದ್ರು ಅವರ ಮಗ MLC ರಾಜೇಂದ್ರ. ತಮ್ಮನ ಹನಿ ಟ್ರ್ಯಾಪ್ ಬಲೆಗೆ ಬೆಳೆಸುವ ಯತ್ನ ನಡೆದಿದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಹನಿ ಟ್ರ್ಯಾಪ್ಗೆ ಯತ್ನಿಸುತ್ತಿರುವ ಬಗ್ಗೆ ತಂದೆಯೇ ಒಪ್ಕೊಂಡಿದ್ದಾರೆ. 2 ತಿಂಗಳಿಂದ ನಮ್ಮ ತಂದೆಗೆ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದಾರೆ, ಅಲ್ಲದೆ 6 ತಿಂಗಳಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೀತಿದೆ, ತನಿಖೆ ಮಾಡೋದಾಗಿ ಗೃಹ ಸಚಿವರು ಹೇಳಿದ್ದಾರೆ. ನಮ್ಮಪ್ಪ ಮತ್ತು ನನಗೆ ಇಬ್ಬರಿಗೂ ಹನಿ ಟ್ರ್ಯಾಪ್ ಬಲೆಗೆ ಬೆಳೆಸಲು ಯತ್ನಿಸಲಾಗಿದೆ. ಇದು ರಾಜಕೀಯನ ಅಥವಾ ವೈಯಕ್ತಿಕನ ಎಂಬುದರ ಬಗ್ಗೆ ತನಿಖೆ ಆಗಲಿ. ಪೆನ್ ಡ್ರೈವ್ CD ಬಗ್ಗೆ ಅನೇಕ ಚರ್ಚೆಗಳು ನಡೀತಿವೆ. ಅನೇಕ ರಾಜಕಾರಣಿಗಳು ಪೆನ್ ಡ್ರೈವ್ ಬಗ್ಗೆ ಮಾತಾಡಿದ್ದಾರೆ. ಈ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ, ದೂರು ಕೊಡ್ತೇವೆ, ತನಿಖೆ ಆಗಬೇಕು ಅನ್ನೋದು ರಾಜಣ್ಣ ಅವರ ಮಗ ರಾಜೇಂದ್ರ ಅವರ ಒತ್ತಾಯ. ಇನ್ನೊಂದು, ರಾಜಣ್ಣ ನೇರ ನುಡಿಯ ವ್ಯಕ್ತಿ, ಅವ್ರನ್ನ ಕುಗ್ಗಿಸೋಕೆ ಅಪ್ಪ ಮಕ್ಕಳಿಗೆ ಕೆಟ್ಟ ಹೆಸರು ತರಬೇಕೆಂದು ಯಾರೋ ಮಾಡಿರ್ಬೋದು. ಹನಿ ಟ್ರ್ಯಾಪ್ ಅಂದರೆ ನಮ್ಮ ಜೊತೆಯೇ ಇದ್ದಾರೆ ಅಂತ ಅಲ್ಲ, ವಿಡಿಯೋ ಕಾಲ್ ಮಾಡಿರೋದು ಆಗಿರುತ್ತೆ. ಯಾರೇ ಮಾಡಿರಲಿ ಪಕ್ಷಾತೀತವಾಗಿ ತನಿಖೆ ಆಗಬೇಕು. ಹಿಂದೆ ಹಣಕ್ಕಾಗಿ ರಾಜಕಾರಣಿಗಳು, ಉದ್ಯಮಿಗಳ ಮೇಲೆ ಆಗಿದೆ, 48 ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸಚಿವರು ಹೇಳಿದ್ದಾರೆ. ಯಾರ ಮೇಲಾದರೂ ತಪ್ಪೆ, ಇದು ಅಂತ್ಯವಾಗಬೇಕು ಅನ್ನೋದು ರಾಜೇಂದ್ರ ಅವರ ಒತ್ತಾಯ. ಇನ್ನೊಂದು ಕಡೆ ಇದಕ್ಕೂ ಮುಂಚಿತವಾಗಿ ಎಲ್ಲ ಪ್ರಕರಣಗಳ ಚರ್ಚೆ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು. 2 ಬಾರಿ ಆ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅಂತ
ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಏನೋ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡ್ತಾ ಅವರೇ ಅನ್ನೋದು ಸತ್ಯ, ಆದರೆ ಅದು ಯಶಸ್ವಿಯಾಗಿಲ್ಲ. ರಾಜ್ಯದಲ್ಲಿ ಮೊದಲ ಬಾರಿಗಿಂತ ಕೃತ್ಯ ನಡೆದಿಲ್ಲ. ಕಳೆದ 20 ವರ್ಷಗಳಿಂದ ಈ ಹನಿ ಟ್ರ್ಯಾಪ್ ದಂಧೆ ನಡೀತಿದೆ ಅಂತ ಮತ್ತೊಂದು ಆಘಾತಕಾರಿ ವಿಷಯವನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪ್ರತಿಯೊಂದು ಪಕ್ಷ, ಕಾಂಗ್ರೆಸ್, ಬಿಜೆಪಿ ಮತ್ತು JDS ಎಲ್ಲಾ ಪಕ್ಷಗಳು ಇದಕ್ಕೆ ಬಲಿಯಾಗಿವೆ ಅಂತ ಹೇಳಿದ್ದಾರೆ. ಸ್ವತಃ ಸತೀಶ್ ಜಾರಕಿಹೊಳಿ ಸಹೋದರ ರಮೇಶ್ ಜಾರಕಿಹೊಳಿ ಕೂಡ ಹನಿ ಟ್ರ್ಯಾಪ್ಗೆ ಬಲಿಯಾಗಿದ್ರು ಅನ್ನೋ ಚರ್ಚೆ ಇದೆ. ಅದು ದೊಡ್ಡ ವಿಷಯ. ಈ ವಿಷಯದ ಬಗ್ಗೆ ದೂರು ದಾಖಲಿಸಬೇಕು ಮತ್ತು ತನಿಖೆ ನಡೆಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸಂತ್ರಸ್ತರು ಮುಂದೆ ಬಂದು ದೂರು ದಾಖಲಿಸಲು ನಾವು ಹೇಳಿದ್ದೇವೆ. ಆಗ ಮಾತ್ರ ಅದನ್ನು ತನಿಖೆ ಮಾಡಬಹುದು ಮತ್ತು ಸತ್ಯ ಹೊರ ಬರುತ್ತೆ ಅಂತ ಹೇಳಿದರು. ಸಚಿವರೊಬ್ಬರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ. ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿರೋದು ನಿಜ. ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ನಮ್ಮವರು ಅಷ್ಟೇ ಅಲ್ಲದೆ ಬೇರೆ ಪಕ್ಷದ ನಾಯಕರು ಕೂಡ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿದ್ದಾರೆ ಅಂತ ತಿಳಿಸಿದರು. ಹನಿ ಟ್ರ್ಯಾಪ್ ಒಳ್ಳೆಯ ಬೆಳವಣಿಗೆಯಲ್ಲ, ನಾವು ಇದನ್ನ ಇಷ್ಟಕ್ಕೆ ಬಿಡೋದು ಸರಿಯಲ್ಲ, ಪಕ್ಷದ ಪ್ರಮುಖ ನಾಯಕರ ಗಮನಕ್ಕೆ ತರಲು ಬಯಸಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಒಟ್ಟಾರೆ ವಿಧಾನಸಭೆಯ ಈ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಬಗ್ಗೆ ಚರ್ಚೆ ನೆನ್ನೆ ದೊಡ್ಡಬಳ್ಳಾಪುರ MLA ಧೀರಜ್ ಪುನರಾಜು ಬೆಂಕಿ ಉಂಡೆ ಅಂತ ಮಾತಾಡಿದ್ರು. ಶರಣಗೌಡ ಪಾಟೀಲ್ ಕಂದಕೂರು ಕೂಡ ತುಂಬ ಚೆನ್ನಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು. ಆ ಒಂದು ಅಂಶ ಒಂದು ಕಡೆ ಆದರೆ, ಹನಿ ಟ್ರ್ಯಾಪ್ ರಾಜಕಾರಣದ ಅತಿ ಕೆಟ್ಟ ಫೈಟ್ ದಾರಿ. ಅದ್ರ ಬಗ್ಗೆ ಸ್ವತಃ ಸಚಿವರೇ ಇದ್ರ ಬಗ್ಗೆ ನನ್ನ ಮೇಲೆ ಇಂಥ ಪ್ರಯತ್ನ ಆಗ್ತಾ ಇದೆ, ಆಗಿದೆ, ಇನ್ನು 48 ಮೇಲೆ ಆ ಥರ ಎಲ್ಲ ಪಾರ್ಟಿಯವ್ರದ್ದು ವಿಡಿಯೋಗಳಿದೆ. ಇವೆಲ್ಲವೂ ಕೂಡ ಒಂದು ರೀತಿ ಹಲ್ಚಲ್ ಎಪ್ಸಿದೆ ರಾಜಕಾರಣದಲ್ಲಿ. ಯಾರು ಏನು ಎತ್ತ ಅನ್ನೋದು ತನಿಖೆಯಿಂದ ಬಯಲಾಗಬೇಕು. ತನಿಖೆ ಕೊಡೋಕ್ಕೆ ವಿರೋಧ ಪಕ್ಷ ಆರೋಪ ಮಾಡಿರೋ ಒಂಥರ ಆಡಳಿತ ಪಕ್ಷದವ್ರದ್ದೇ ಆರೋಪ ಇದೆ. ತನಿಖೆ ಆಗತ್ತಾ ಏನು ಅಂತ ಕಾದು ನೋಡ್ಬೇಕು. ಇದನ್ನ ಫಸ್ಟ್ ತನಿಖೆ ಆಗತ್ತಾ ನೋಡಬೇಕು, ಆಮೇಲೆ ಅದ್ರಲ್ಲಿ ತಪ್ಪಿತಸ್ಥರು ಹುಡುಕ್ಬೇಕಾಗತ್ತೆ. ಏನು ಮೋದಿ ಸರ್ಕಾರದ ವಿರುದ್ಧ ಎಲಾನ್ ಮಸ್ಕ್ ಕಾನೂನು ಸಮರವನ್ನ ಸಾರಿದ್ದಾರೆ. ಅದು ಕರ್ನಾಟಕದ ಹೈಕೋರ್ಟ್ನಲ್ಲಿ ಈ ಮೊಕದ್ದಮೆ ದಾಖಲಾಗಿದೆ. ಹೌದು, ಅಮೆರಿಕದ ಬಿಲಿಯನಿಯರ್ ಟ್ರಂಪ್ ಅವರ ಆಪ್ತ ಎಲಾನ್ ಮಸ್ಕ್ ಒಡೆತನದ ಸಾಮಾಜಿಕ ಮಾಧ್ಯಮ ದೈತ್ಯ ಎಕ್ಸ್ ಭಾರತ ಸರ್ಕಾರದ ವಿರುದ್ಧ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದೆ. ಕಾನೂನು ಬಾಹಿರ ವಿಷಯ ನಿಯಂತ್ರಣ ಮತ್ತು ಅನಿಯಂತ್ರಿತ ಸೆನ್ಸಾರ್ಶಿಪ್ ಮತ್ತು ಕೇಂದ್ರ ಸರ್ಕಾರ ಪಟ್ಟಿ ಮಾಡಿರತಕ್ಕಂಥ ಅಂಶಗಳನ್ನು ಕೋರ್ಟ್ನಲ್ಲಿ ಎಕ್ಸ್ ಸಂಸ್ಥೆ ಪ್ರಶ್ನೆ ಮಾಡಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಕೇಂದ್ರದ ವ್ಯಾಖ್ಯಾನದ ಬಗ್ಗೆ, ವಿಶೇಷವಾಗಿ ಸೆಕ್ಷನ್ 79(3)(b) ಬಳಕೆಯ ಬಗ್ಗೆ ತನ್ನ ಮನವಿಯಲ್ಲಿ ಕಳವಳ ವ್ಯಕ್ತಪಡಿಸಿದೆ. ಇದು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲಂಘಿಸುತ್ತದೆ ಮತ್ತು ಆನ್ಲೈನ್ನಲ್ಲಿ ಮುಕ್ತ ಅಭಿವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಅಂತ ಎಕ್ಸ್ ವಾದ ಮಾಡಿದೆ. ಸರ್ಕಾರವು ಈ ವಿಭಾಗವನ್ನು ಬಳಸಿಕೊಂಡು ಸಮಾನಾಂತರ ವಿಷಯವನ್ನು ನಿರ್ಬಂಧಿಸುವ ಕಾರ್ಯವಿಧಾನವನ್ನು ಸೃಷ್ಟಿಸುತ್ತಿದೆ ಅಂತ ಮೊಕದ್ದಮೆಯಲ್ಲಿ ಆರೋಪಿಸಲಾಗಿದೆ. ಇದು ಸೆಕ್ಷನ್ 69(a) ನಲ್ಲಿ ವಿವರಿಸಿರುವ ರಚನಾತ್ಮಕ ಕಾನೂನು ಪ್ರಕ್ರಿಯೆಯನ್ನು ಬೈಪಾಸ್ ಮಾಡುತ್ತದೆ ಅಂತ ಎಕ್ಸ್ ವಾದ ಮಾಡಿದೆ. ಕೇಂದ್ರ ಸರ್ಕಾರ ಅನುಸರಿಸಿರತಕ್ಕಂಥ ವಿಧಾನ ಶ್ರೇಯಾ ಸಿಂಗಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 2015ರ ತೀರ್ಪಿಗೆ ವಿರುದ್ಧವಾಗಿದೆ ಅಂತ ಎಕ್ಸ್ ಹೇಳಿದೆ. ಈ ಪ್ರಕರಣವು ಸರಿಯಾದ ನ್ಯಾಯಾಂಗ ಪ್ರಕ್ರಿಯೆಯ ಮೂಲಕ ಅಥವಾ ಸೆಕ್ಷನ್ 69(a) ಅಡಿಯಲ್ಲಿ ಕಾನೂನುಬದ್ಧವಾಗಿ ವ್ಯಾಖ್ಯಾನಿಸಲಾದ ಮಾರ್ಗದ ಮೂಲಕ ಮಾತ್ರ ವಿಷಯವನ್ನು ನಿರ್ಬಂಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸಿತ್ತು. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪ್ರಕಾರ ನ್ಯಾಯಾಲಯದ ಆದೇಶ ಅಥವಾ ಸರ್ಕಾರಿ ಅಧಿಸೂಚನೆಯಿಂದ ನಿರ್ದೇಶಿಸಲ್ಪಟ್ಟಾಗ ಕಾನೂನು ಬಾಹಿರ ವಿಷಯವನ್ನು ತೆಗೆದುಹಾಕಲು ಸೆಕ್ಷನ್ 79(3)(b) ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಆದೇಶಿಸುತ್ತದೆ. ಆದೇಶ ಪಡೆದ ನಂತರ ನಿರ್ದಿಷ್ಟ ಸಾಮಾಜಿಕ ಜಾಲತಾಣ ಸಂಸ್ಥೆ 36 ಗಂಟೆಗಳ ಒಳಗೆ ಆದೇಶ ಪಾಲಿಸಲು ವಿಫಲವಾದರೆ ಅದು ಸೆಕ್ಷನ್ 79(1) ಅಡಿಯಲ್ಲಿ ತನ್ನ ಸುರಕ್ಷಿತ ರಕ್ಷಣೆಯನ್ನು ಕಳೆದುಕೊಳ್ಳುವ ಅಪಾಯವಿದೆ ಅಂತ ಭಾರತೀಯ ದಂಡ ಸಂಹಿತೆ ಸೇರಿದಂತೆ ವಿವಿಧ ಕಾನೂನುಗಳ ಅಡಿಯಲ್ಲಿ ಅದನ್ನು ಹೊಣೆಗಾರರನ್ನಾಗಿ ಮಾಡಲು ಅವಕಾಶವಿದೆ. ಕೇಂದ್ರ ಸರ್ಕಾರದ ಈ ನಿಯಮಗಳ ವ್ಯಾಖ್ಯಾನವನ್ನು ಎಕ್ಸ್ ಪ್ರಶ್ನೆ ಮಾಡಿದೆ. ಈ ನಿಬಂಧನೆಯು ಸರ್ಕಾರಕ್ಕೆ ವಿಷಯವನ್ನು ನಿರ್ಬಂಧಿಸಲು ಸ್ವತಂತ್ರ ಅಧಿಕಾರವನ್ನು ನೀಡೋದಿಲ್ಲ ಅಂತ ವಾದ ಮಾಡಿದೆ. ಅಧಿಕಾರಿಗಳು ಸರಿಯಾದ ಪ್ರಕ್ರಿಯೆಯನ್ನು ಅನುಸರಿಸದೆ ಅನಿಯಂತ್ರಿತ ಸೆನ್ಸಾರ್ಶಿಪ್ ವಿಧಿಸಲು ಕಾನೂನನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಅದು ಆರೋಪ ಮಾಡಿದೆ. ಎಕ್ಸ್ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಆದರೆ ನಿನ್ನೆ ತೆಲಂಗಾಣದ ಮುಖ್ಯಮಂತ್ರಿ ಆ ವೈಯಕ್ತಿಕ ಟೀಕೆ ಟಿಪ್ಪಣಿ ಮಾಡೋರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತೀನಿ ಯೂಟ್ಯೂಬರ್ಗಳನ್ನ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ ಎಕ್ಸ್ ವಾದ ಮಾಡ್ತಿದೆ. ಈಗಾಗಲೇ ದೇಶದ ರಾಜ್ಯ ಸರ್ಕಾರಗಳು, ದೇಶದ ಸರ್ಕಾರ ಅದನ್ನೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹಳ್ಳಿ ಕಟ್ಟೆ ಮೇಲೆ ಟೀಕೆ ಮಾಡೋವೆಲ್ಲ ಈಗ ದೇಶಾದ್ಯಂತ ಚರ್ಚೆ ಆಗಂಗಾಗಿದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಈಗ ಅದಕ್ಕೆ ಕಡಿವಾಣ ಹಾಕೋಬಿಟ್ಟೆ, ಬೌಂಡ್ರಿ ಬೇಕಲ್ಲ. ಎಲ್ಲರನ್ನೂ ಅಪ್ತಿರ್ನ, ಔದಿರ್ನ, ಅಕ್ತಿರ್ನ, ತಂಗಿದಿರ್ನ, ರಾಜಕಾರಣಿಗಳ ನಾಯಕರನ್ನ ಎಲ್ಲರನ್ನೂ ಬೀದಿ ಕರೀತಾರಲ್ಲ ಕಾಮೆಂಟ್ಗಳಲ್ಲಿ ಮತ್ತು ಪೋಸ್ಟ್ಗಳಲ್ಲಿ, ಅದು ಕಡಿವಾಣ ಹಾಕೋ ದೃಷ್ಟಿಯಿಂದ ಸರ್ಕಾರಗಳಿಂದ ಕಠಿಣ ನಿಲುವನ್ನು ತೆಗೆದುಕೊಳ್ತಿದ್ದಾರೆ. ಟೀಕೆ ಟಿಪ್ಪಣಿ ಮಾಡಬೇಕು, ಒಂದು ಹಂತ ಇದೆ. ಆದರೆ ಟೀಕೆ ಟಿಪ್ಪಣಿ ವೈಯಕ್ತಿಕ ನಿಂದನೆಗೋ ಮನೇಲಿರೋ ಮಕ್ಕಳು ಮರಿ ಎಲ್ಲರನ್ನೂ ಬೀದಿ ಕರೆದಾಗ ಅದಕ್ಕೊಂದು ಕಡಿವಾಣ ಬೇಕಾಗುತ್ತೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ.
ತಪ್ಪು ಸರಿ ಅಂದಾಗ ನಾವು ಟೀಕೆ ಟಿಪ್ಪಣಿ ಅಂತ ಯಾವ ಹಂತದಲ್ಲಿದೆ ಅಂತ ನೋಡಬೇಕಾಗತ್ತೆ. ಸರ್ಕಾರದ ವಿರುದ್ಧ ಆರೋಗ್ಯಕರ ಹೋರಾಟವನ್ನು ತಡೆಯೋ ಸನ್ನಿವೇಶ ಬಂದಾಗ ತಪ್ಪದು. ಆದರೆ ಕೆಟ್ಟ ಪದ ಬಳಸಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರ ಇದ್ದಾಗ, ತೇಜೋವಧಿ ಆಗೋ ಸನ್ನಿವೇಶ ಇದ್ದಾಗ ಕಡಿವಾಣ ಹಾಕಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಭಾಳ ದೊಡ್ಡ ಡಿಬೇಟ್ ಆಗಬೇಕಾಗಿದೆ, ನೋಡಬೇಕು. ಬೆಟ್ಟಿಂಗ್ ಆ್ಯಪ್ ಪ್ರಚಾರ, ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ, ರಾಣಾ ಸೇರಿದಂತೆ 25 ಮಂದಿ ವಿರುದ್ಧ ಪ್ರಕರಣ ದಾಖಲು. ಏನು ತೆಲಂಗಾಣದಲ್ಲಿ ಒಂದು ರೀತಿಯ ದೊಡ್ಡ ಸಮರ ಆಗ್ತದೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋರ ವಿರುದ್ಧ. ಈಗ ಎಲ್ಲರೂ ಕೂಡ ಬಂದು ಕೈ ಮುಗಿದು ತಪ್ಪಾಯ್ತಪ್ಪ ಅಂತ ಕೇಳುವಂಥ ಸನ್ನಿವೇಶ. ಹೌದು, ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ನಟ ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ, ರಾಣಾ ದಗುಬಾಟಿ ಸೇರಿದಂತೆ ಟಾಲಿವುಡ್ನ 25ಕ್ಕೂ ಹೆಚ್ಚು ನಟ ನಟಿಯರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಾಮಾಜಿಕ ಹೋರಾಟಗಾರ ಪ್ರಣೇಂದ್ರ ಶರ್ಮಾ ಎಂಬುವರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಹೈದರಾಬಾದ್ನ ಮಿಯಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದುಬಂದಿದೆ. ಟಾಲಿವುಡ್ನ ಹಲವು ನಟ ನಟಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತನ್ನು ನೀಡುವ ಮೂಲಕ ಬೆಟ್ಟಿಂಗ್ ಆ್ಯಪ್ ಅನ್ನು ಪ್ರಚಾರ ಮಾಡ್ತಿದ್ರು ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಣ ಹಾಕಿ ಯುವ ಜನತೆ ನಷ್ಟಕ್ಕೆ ತುತ್ತಾಗಿದ್ದಾರೆ. ಈ ಆ್ಯಪ್ನಲ್ಲಿ ಹಣ ಕಳೆದುಕೊಂಡು ಹಲವು ಯುವಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಟ್ಟಿಂಗ್ ಆ್ಯಪ್ ಪ್ರಚಾರಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ ನಿಷೇಧ ಹೇರಿದೆ. ಇದರ ಹೊರತಾಗಿಯೂ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ನಡೆಸುತ್ತಿದ್ದಾರೆ ಅಂತ ದೂರಿದ್ದಾರೆ. ಅಪ್ಲಿಕೇಶನ್ ಸ್ಟೋರ್ಗಳಲ್ಲಿ ಆ್ಯಪ್ ಸುಲಭವಾಗಿ ಲಭ್ಯವಿಲ್ಲದಿದ್ದರೂ ಸಾಮಾಜಿಕ ಜಾಲತಾಣಗಳ ಮೂಲಕ ಜಾಹೀರಾತು ನೀಡಿ ಜನರನ್ನು ಪ್ರಚೋದಿಸಲಾಗ್ತಾ ಇದೆ. ಆ್ಯಪ್ಗಳು ದೊಡ್ಡ ಮೊತ್ತ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತಿದ್ದು ಅಂತಿಮವಾಗಿ ಜನರು ಜೂಜಾಟಕ್ಕೆ ವ್ಯಸನಿಯಾಗುವಂತೆ ಕಾರಣವಾಗ್ತಿವೆ. ದೂರು ಹಿನ್ನೆಲೆ ರಾಣಾ ದಗುಬಾಟಿ, ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ, ಪ್ರಣೀತಾ, ಲಕ್ಷ್ಮೀ ಮಂಚು ಮತ್ತು ನಿಧಿ ಅಗರ್ವಾಲ್, ಅನನ್ಯ ನಾಗೆಲ್ಲ, ಸಿರಿ ಹನುಮಂತು, ಶ್ರೀಮುಖಿ, ವರ್ಷಿಣಿ ಸೌಂದರ್ಯರಾಜನ್, ವಸಂತಿ ಕೃಷ್ಣನ್, ಶೋಭಾ ಪಟ್ಟಾನಿ, ಪವನ್ ಶೆಟ್ಟಿ, ಪಾಂಡು, ಪದ್ಮಾವತಿ, ಇಮ್ರಾನ್ ಖಾನ್, ವಿಷ್ಣುಪ್ರಿಯಾ, ಹರ್ಷಾ ಸಾಯಿ, ಭಯ್ಯ ಸನ್ನಿ ಯಾದವ್, ಶ್ಯಾಮಲಾ, ಟೇಸ್ಟಿ ತೇಜ, ರಿತು ಚೌಧರಿ ಮತ್ತು ಬಂಡಾರು ಶೇಷಾಯನಿ, ಸುಪ್ರೀತಾ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತೆಲಂಗಾಣ ಗೇಮಿಂಗ್ ಕಾಯ್ದೆಯ ಸೆಕ್ಷನ್ 3, 3A ಮತ್ತು 4, BNSನ ಸೆಕ್ಷನ್ 49, ಸೆಕ್ಷನ್ 318(4) ಮತ್ತು 112 ಮತ್ತು IT ಕಾಯ್ದೆಯ ಸೆಕ್ಷನ್ 66D ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಏನೋ ಈ ಸಂಬಂಧಪಟ್ಟಂಗೆ ಪ್ರಕಾಶ್ ರಾಜ್ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪು ಅಂತ ತಿಳಿಯಿತು, ಜೀವನ ಹಾಳು ಮಾಡ್ಕೋಬೇಡಿ ಅಂತ ಕೇಸ್ ದಾಖಲು ಬೆನ್ನಲ್ಲೇ ನಟ ಪ್ರಕಾಶ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕೇಸ್ ದಾಖಲಾಗುತ್ತಲೇ ನಟ ಪ್ರಕಾಶ್ ರೈ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದಾರೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹೇಳಿಕೆ ನೀಡಿದ್ದು, ತುಂಬಾ ವರ್ಷಗಳ ಹಿಂದೆ ಆ ಜಾಹೀರಾತು ಮಾಡಿದ್ದು ನಿಜ, ಬಳಿಕ ಅದು ತಪ್ಪು ಅಂತ ತಿಳಿಯಿತು, ಕೂಡಲೇ ಅದನ್ನು ನಿಲ್ಲಿಸಿದೆ, ಅಂತೆಯೇ ನನ್ನ ಜಾಹೀರಾತು ಬಳಕೆ ಮಾಡದಂತೆ ಆ ಸಂಸ್ಥೆಗೂ ಸೂಚಿಸಿದ್ದೆ ಅಂತ ಹೇಳಿದ್ದಾರೆ. ಇಲ್ಲೇ ಚಿತ್ರವೊಂದರ ಶೂಟಿಂಗ್ನಲ್ಲಿದ್ದೆ, ಈಗಷ್ಟೇ ನನಗೆ ಬೆಟ್ಟಿಂಗ್ ಆ್ಯಪ್ ಪ್ರಕರಣದ ಕುರಿತು ಮಾಹಿತಿ ತಿಳಿಯಿತು. ಎಲ್ಲರನ್ನೂ ಪ್ರಶ್ನಿಸುವ ನಾನು ನನ್ನ ಬಗ್ಗೆ ಪ್ರಶ್ನೆಗಳು ಇದ್ದಾಗ ಅದಕ್ಕೆ ಉತ್ತರ ನೀಡಬೇಕು. ಪೊಲೀಸ್ ಪ್ರಕರಣದ ಬಗ್ಗೆ ಹೇಳುತ್ತಿದ್ದಾರೆ, ಆದರೆ ನನಗೆ ಈವರೆಗೂ ಪೊಲೀಸರಿಂದ ಯಾವುದೇ ಸಂದೇಶ ಬಂದಿಲ್ಲ. ಬಂದರೂ ಅದಕ್ಕೆ ನಾನು ಉತ್ತರ ನೀಡುತ್ತೇನೆ, ಆದರೆ ನಿಮಗೆ ನಾನು ಉತ್ತರ ನೀಡಲೇಬೇಕು, ಹೀಗಾಗಿ ಈ ವಿಡಿಯೋ ಮೂಲಕ ಉತ್ತರಿಸಿದ್ದೇನೆ ಅಂತ ಹೇಳಿದ್ದಾರೆ. 2016ರಲ್ಲಿ ನನಗೆ ಈ ಬೆಟ್ಟಿಂಗ್ ಆ್ಯಪ್ ಜಾಹೀರಾತು ಬಂತು, ನಾನು ಕೂಡ ಆ ಜಾಹೀರಾತು ಮಾಡಿದ್ದೆ, ಆದರೆ ಬಳಿಕ ಅದು ತಪ್ಪು ಅಂತ ತಿಳಿಯಿತು, ಅದನ್ನು ನಿಲ್ಲಿಸಲು ಯತ್ನಿಸಿದೆ, ಆದರೆ ಒಪ್ಪಂದದ ಅನ್ವಯ 1 ವರ್ಷ ಜಾಹೀರಾತು ನಡೆದಿತ್ತು. 2017ರಲ್ಲಿ ಜಾಹೀರಾತು ವಿಸ್ತರಣೆಗೆ ಅವರು ಬಂದಿದ್ದರು, ಆದರೆ ನಾನು ಅದಕ್ಕೆ ನಿರಾಕರಿಸಿದ್ದೆ. ಬಳಿಕ ಅಂತಹ ಯಾವುದೇ ಗೇಮಿಂಗ್ ಆ್ಯಪ್ಗಳಿಗೆ ನಾನು ಜಾಹೀರಾತು ನೀಡಿಲ್ಲ. 2021ರಲ್ಲಿ ಆ ಕಂಪನಿ ಆ ಜಾಹೀರಾತನ್ನು ಬೇರೆ ಸಂಸ್ಥೆಗೆ ಮಾರಿತ್ತು, ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆ ಮಾಡಿತ್ತು, ಆದರೆ ನಾನು ಅವರಿಗೆ ಅದನ್ನು ಬಳಕೆ ಮಾಡದಂತೆ ದೂರು ದಾಖಲಿಸಿದ್ದೆ. ಬಳಿಕ ಅವರು ಅದನ್ನು ನಿಲ್ಲಿಸಿದ್ರು. ಇದೀಗ ಮತ್ತೆ ಅದು ಲೀಕ್ ಆಗಿದೆ, ಹೀಗಾಗಿ ನಾನು ಈ ಸ್ಪಷ್ಟನೆ ನೀಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಯುವಕರನ್ನ ಉದ್ದೇಶಿಸಿ ಮಾತನಾಡಿದ ನಟ ಪ್ರಕಾಶ್ ರಾಜ್, ಇಂತಹ ಗೇಮಿಂಗ್ ಆ್ಯಪ್ಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಬೇಡಿ, ಅದೊಂದು ವ್ಯಸನ ಅಂತ ಎಲ್ಲರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಆಗಬೇಕು. ಕರ್ನಾಟಕದ ಸೂಪರ್ ಸ್ಟಾರ್ ಯೂಟ್ಯೂಬರ್ಗಳು ಒಂದಷ್ಟು ಜನ ಬೆಟ್ಟಿಂಗ್ ಆಡಿ, ರಮ್ಮಿ ಆಡಿ ಅಂತ ಕೇಳಿ 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 ಹಾಳು ಮಾಡ್ತಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊತಾವ್ರೆ, ಸಾಲ ಸೋಲ ಮಾಡಿ ಕಟ್ಟಕ್ಕಾಗದೆ. ಕರ್ನಾಟಕದಲ್ಲೂ ಈ ಥರ FIRಗಳು ಆಗಬೇಕು, ಆಗ ಅಟ್ಲೀಸ್ಟ್ ಒಂದಷ್ಟು ಜನ ಬುದ್ಧಿ ಕಲಿತಾರೆ. ಇನ್ನು ಬಿಡದಿ ಕಾರ್ಖಾನೆಯಲ್ಲಿ ಪಾಕ್ ಪರ ಗೋಡೆ ಬರಹ ಇಬ್ಬರನ್ನು ಬಂಧಿಸಲಾಗಿದೆ. ಇನ್ನು ರಾಮನಗರ ಜಿಲ್ಲೆ ಬಿಡದಿಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಂಪನಿಯ ಕಾರ್ಖಾನೆಯ ಶೌಚಾಲಯದಲ್ಲಿ ಪಾಕಿಸ್ತಾನ ಪರ ಬರಹ ಬರೆದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಿಡದಿ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಕರ್ನಾಟಕದ ಅಹ್ಮದ್ ಹುಸೇನ್ ಮತ್ತು ಸಾದಿಕ್ ಬಂಧಿತ ಆರೋಪಿಗಳು. ಇವರು ಟೊಯೋಟಾ ಕಾರ್ಖಾನೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಆರೋಪಿಗಳು ಮಾರ್ಚ್ 15ರಂದು ಶೌಚಾಲಯದ ಗೋಡೆ ಮೇಲೆ ಪಾಕಿಸ್ತಾನದ ಪರ ಬರಹ ಬರೆಯುವುದರ ಜೊತೆಗೆ ಕನ್ನಡಿಗರ ಬಗ್ಗೆಯೂ ಹವಾಯಳನ ಪದ ಬಳಸಿದ್ರು. ಕಾರ್ಖಾನೆಯ ಶೌಚಾಲಯದ ಗೋಡೆ ಮೇಲೆ ಪಾಕಿಸ್ತಾನಕ್ಕೆ ಜೈ, ಪಾಕಿಸ್ತಾನಕ್ಕೆ ಜೈವಾಗಲಿ ಅಂತ ಬರೆದಿದ್ರು. ಜೊತೆಗೆ ಕನ್ನಡಿಗರನ್ನ ಹವಾಯಳನಕಾರಿ ಭಾಷೆಯಲ್ಲಿ ನಿಲ್ಲಿಸಿದ್ರು. ಹೀಗಾಗಿ
ದೇಶದ್ರೋಹದ ಆರೋಪದಡಿಯಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧನಕ್ಕೊಳಪಡಿಸಲಾಗಿದೆ. ಈ ಕಾರ್ಖಾನೆಯಲ್ಲಿ 2,000ಕ್ಕೂ ಹೆಚ್ಚು ಕಾರ್ಮಿಕರಿದ್ದು 3 ಪಾಳಿಗಳಲ್ಲಿ ಕೆಲಸ ಮಾಡ್ತಿದ್ರು. ಪ್ರತಿ ಪಾಳಿಯಲ್ಲೂ 600 ಕಾರ್ಮಿಕರು ಕೆಲಸ ಮಾಡ್ತಿದ್ದು ಮಾರ್ಚ್ 16ರಂದು ಮೊದಲನೇ ಪಾಳಿಯಲ್ಲಿ ಕೆಲಸ ಮಾಡ್ತಿದ್ದ ಕಿಡಿಗೇಡಿಗಳು ಈ ರೀತಿ ಬರೆದಿದ್ದಾರೆ. ಆರಂಭದಲ್ಲಿ ಈ ಅಪರಾಧವನ್ನು ಕಂಪನಿ ಮುಚ್ಚಿ ಹಾಕಲು ಪ್ರಯತ್ನಿಸಿತ್ತು. ನೋಟಿಸ್ ಬೋರ್ಡ್ನಲ್ಲಿ ಈ ರೀತಿ ಮಾಡದಂತೆ ಎಚ್ಚರಿಕೆ ಕೊಡಲಾಗಿತ್ತು. ನಂತರ ಈ ಗೋಡೆ ಬರಹದ ಫೋಟೋ ವೈರಲ್ ಆಗಿದ್ದು ಬಿಡದಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದರು. ಈ ವಿಷಯ ಬೆಳಕಿಗೆ ಬರುತ್ತಿದ್ದಂತೆ ಕನ್ನಡಪರ ಸಂಘಟನೆಗಳು ಕಾರ್ಖಾನೆ ಬಳಿ ಜಮಾಯಿಸಿದ್ರು. ಪ್ರತಿಭಟನೆ ನಡೆಸಿ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ದೇಶದ್ರೋಹಿ ಪದ ಬಳಸಿದ ಹಾಗೂ ಕನ್ನಡಿಗರನ್ನ ನಿಂದಿಸಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ, ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಸೋತ ನಂತರ ಸಹೋದ್ಯೋಗಿಗಳು ಇಬ್ಬರನ್ನ ಕಿಟ್ಲೆ ಮಾಡಿದ್ದು ಇದರಿಂದ ಗೋಡೆ ಬರಹ ಬರೆದಿದ್ರು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಪ್ರಕರಣ ಸಂಬಂಧ 800ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಪ್ರಶ್ನೆ ಮಾಡಲಾಗಿತ್ತು. ಶೌಚಾಲಯದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳೆಲ್ಲ ವಿಶ್ಲೇಷಿಸಲಾಗಿದೆ. ಕೈ ಬರಹ ಮತ್ತು ಭಾಷಾ ಮಾದರಿಗಳನ್ನು ಪರಿಶೀಲಿಸಿ ನಂತರ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಷ್ಟು ಗಾಂಚಲಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕಪ್ಪ, ಅಲ್ಲಿಗೆ ಜೈ ಅಂದರೆ ಹೋಗ್ಬೇಕು. ಆರಾಮಾಗಿ ಅವರ ರತ್ನ ಗಂಬಳಿ ಹಾಸಿ 3 ಹೊತ್ತು ಕೂರಿಸ್ಬಿಟ್ಟು ಹಿಟ್ಟಾಕ್ತಾರೆ, ಫುಲ್ ಬಿರಿಯಾನಿ ಕೊಡ್ತಾರೆ. ಗಾಂಚಲಿಗಳು ಇವೆಲ್ಲ. ಅತ್ಯಾಚಾರವಾದಾಗ ಎಲ್ಲಿಗೆ ಹೋಗಿರ್ತೀರಾ? ಮಗಳ ಹೋಳಿ ಆಚರಣೆ ಟೀಕಿಸಿದ ಮೌಲಾನಾಗೆ ಮೊಹಮ್ಮದ್ ಶಮಿ ಪತ್ನಿ, ಮಾಜಿ ಪತ್ನಿ ತೀವ್ರ ತರಾಟೆಗೆ. ಏನು ಮೊಹಮ್ಮದ್ ಶಮಿ ಮಗಳು ಹೋಳಿ ಆಚರಣೆಯನ್ನು ಟೀಕಿಸಿದ ಮೌಲಾನಾಗೆ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಖಡಕ್ ತಿರುಗೇಟು ನೀಡಿದ್ದು, ಮಕ್ಕಳ ಹೋಳಿ ಆಚರಣೆ ಪ್ರಶ್ನೆ ಮಾಡೋ ನೀವು ಮಳೆಯರ ಮೇಲೆ ಅತ್ಯಾಚಾರವಾದಾಗ ಎಲ್ಲಿಗೆ ಹೋಗಿರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ವೇಳೆ ರಂಜಾನ್ ಉಪವಾಸ ಆಚರಿಸಲಿಲ್ಲ ಅಂತ ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಕೆಲ ಧಾರ್ಮಿಕ ಮುಖಂಡರು ಕಿಡಿಕಾರಿದರು. ಇದೀಗ ಇದೇ ಶಮಿ ಅವರ ಪುತ್ರಿ ಹೋಳಿ ಆಚರಣೆಯಲ್ಲಿ ಪಾಲ್ಗೊಂಡ ಕಾರಣಕ್ಕೆ ಮತ್ತೆ ಟೀಕಾಪ್ರಹಾರ ನಡೆಸಿದ್ದು, ಮೊಹಮ್ಮದ್ ಶಮಿ ಅವರ ಮಗಳು ಹಾಯಿರಾ ರಂಜಾನ್ ತಿಂಗಳಲ್ಲಿ ಹೋಳಿ ಆಡುವುದನ್ನು ಮೌಲಾನಾ ಟೀಕಿಸಿದ್ದಾರೆ. ಇದು ಅಪರಾಧ ಅಂತ ಹೇಳಿರುವ ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ, ಅವಳು ಚಿಕ್ಕ ಹುಡುಗಿ, ಅವಳು ಅರ್ಥ ಮಾಡಿಕೊಳ್ಳದೆ ಹೋಳಿ ಆಡಿದರೆ ಅದು ಅಪರಾಧವಲ್ಲ. ಆಕೆಯ ಪೋಷಕರಿಗೆ ಬುದ್ಧಿ ಇರಬೇಕಾಗಿತ್ತು. ಆಕೆ ವಿವೇಕಿಯಾಗಿ ಹೋಳಿ ಆಚರಣೆ ಮಾಡಿದರೆ ಅದು ಶರಿಯಾ ಪ್ರಕಾರ ಅದನ್ನು ಧರ್ಮ ವಿರೋಧಿ ನಡೆ ಎಂದು ಪರಿಗಣಿಸಲಾಗುತ್ತದೆ ಅಂತ ಟೀಕೆ ಮಾಡಿದರು. ಮೌಲಾನಾ ಟೀಕೆ ವ್ಯಾಪಕ ಸುದ್ದಿಯಾಗುತ್ತಲೇ ಇದೀಗ ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ಮೊಹಮ್ಮದ್ ಶಮಿ ಮಾಜಿ ಪತ್ನಿ ಹಸೀನ್ ಜಹಾನ್ ಮೌಲಾನಾರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಕ್ಕಳ ಹೋಳಿ ಆಚರಣೆಯನ್ನು ಟೀಕಿಸುವ ಮೌಲಾನಾಗಳು ಇದೇ ಮುಸ್ಲಿಂ ಮಹಿಳೆಯರ ಮೇಲೆ ಅತ್ಯಾಚಾರವಾದಾಗ ಎಲ್ಲಿಗೆ ಹೋಗಿರ್ತಾರೆ? ಆ ಬಗ್ಗೆ ಒಂದೇ ಒಂದು ಮಾತನಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದಾಗೆ ಶಮಿ ಪುತ್ರಿ ಐರಾ ಮಾತ್ರವಲ್ಲದೆ ಶಮಿ ಮಾಜಿ ಪತ್ನಿ ಹಸೀನ್ ಜಹಾನ್ ಕೂಡ ಹೋಳಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ. ನಾವು ಸರಿಯಾದ ಹಾದಿಯಲ್ಲಿದ್ದೇವೆ. ಉಕ್ರೇನ್ ರಷ್ಯಾ ಕದನ ವಿರಾಮ ಕುರಿತು ಜೆಲೆನ್ಸ್ಕಿ ಜೊತೆ ಮಾತುಕತೆ ನಂತರ ಟ್ರಂಪ್ ಪ್ರತಿಕ್ರಿಯೆ. ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಅವರೊಂದಿಗೆ ನಡೆದ ಮಾತುಕತೆ ಫಲಪ್ರದವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಇಲ್ಲಿವರೆಗೆ ಒಪ್ಪಂದ ನಡೆಯದಿದ್ದರೂ ಸಹ ಕದನ ವಿರಾಮವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ಸುಗಮ ಹಾದಿಯಲ್ಲಿ ಸಾಗ್ತಿವೆ ಅಂತ ಹೇಳಿದ್ದಾರೆ. ಇಂಧನ ಮೂಲಸೌಕರ್ಯದ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕೆಂಬ ಪ್ರಸ್ತಾವನೆಯನ್ನು ಪರಸ್ಪರ ಗೌರವಿಸುತ್ತಿಲ್ಲ ಅಂತ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಆರೋಪ ಮಾಡಿಕೊಳ್ಳುತ್ತಿದ್ದು, ಮೊನ್ನೆ ಪುಟಿನ್ ಅವರೊಂದಿಗಿನ ಟ್ರಂಪ್ ಅವರ ಮಾತುಕತೆಯ ಸಮಯದಲ್ಲಿ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶಗಳ ಬೇಡಿಕೆಗಳ ಬಗ್ಗೆ ಆಲಿಸಿದ್ದೇನೆ. ನಿನ್ನೆ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಆಧಾರದ ಮೇಲೆ ಹೆಚ್ಚಿನ ಚರ್ಚೆಗಳು ಇಂದು ಜೆಲೆನ್ಸ್ಕಿ ಅವರ ಜೊತೆ ನಡೆದವು ಅಂತ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಏನರಾಗಲಿ ಆ ಯುದ್ಧ ನಿಲ್ಲಿ, ಜೀವಗಳು ಉಳಿಯಲಿ, ಅನವಶ್ಯಕ ಸಾವು ನೋವು ನಿಲ್ಲಲಿ ಅಷ್ಟೇ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ಹೆಚ್ಚಾಗಿ ಹನಿ ಟ್ರ್ಯಾಪ್ ಬಗ್ಗೆನೇ ಮಾತಾಡಿದ್ದೀವಿ, ಸುದ್ದಿ ಕೊಟ್ಟಿದ್ದೀವಿ. ಹನಿ ಟ್ರ್ಯಾಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರಿದರ ಹಿಂದಿನ ರೂವಾರಿ ಇರಬಹುದು? ಏನು ಕತೆ ಏನಾಗತ್ತೆ ಮುಂದೆ? ಇದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.